ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ಆರೋಗ್ಯಕರ ಒಂದು ಸೊಪ್ಪಿನ ಬಗ್ಗೆ ಮಾಹಿತಿಯನ್ನು ಕೊಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಂದರೆ ಈ ಲಾಗ್ನ ಸೊಪ್ಪಿನ ಬಗ್ಗೆ ನಾನು ಈ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಹಾಗೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಈ ದಿನ ನಾನು ಪರಿಚಯ ಮಾಡಿಕೊಡುವಂಥ ಸೊಪ್ಪು ಏನಂದರೆ ಮಜ್ಜಿಗೆ ಸೊಪ್ಪು ಅಂತೇಳಿ ಈ ಸೊಪ್ಪನ್ನು ಕರೆಯಲಾಗುತ್ತೆ. ಸೊಪ್ಪು ನೋಡೋದಕ್ಕೆ ತುಂಬಾ ಹಸಿರು ಕಲರ್ ಅಂದರೆ ಗ್ರೀನಾಗಿ ಚೆನ್ನಾಗಿ ಕಾಣ್ತಾ ಇರುತ್ತೆ. ಕಣ್ಣಿಗೂ ಕೂಡ ತುಂಬ ಸೊಗಸಾಗಿ ಕಾಣ್ತಾ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಸೊಪ್ಪಿನ ಪರಿಚಯ ಉಪಯೋಗನ ತಿಳಿಸ್ಕೊಡ್ತೇನೆ. ಈ ಒಂದು ಮಜ್ಜಿಗೆ ಸೊಪ್ಪಿನ ಉಪಯೋಗ ತುಂಬ ಅಂದರೆ ತುಂಬಾ ಇದೆ. ಇದು ಬರೀ ಇದು ಎಲೆ ನೋಡಿದರೆ ಗುರ್ತಿಡ್ಬೋದು. ಒಂದು ಎಲೆನ ಹಾರ್ಟ್ ಶೇಪಲ್ಲಿ ಈ ಎಲೆ ಇರುತ್ತೆ. ಹುಳಿ ಪದಾರ್ಥ ಅಂದರೆ ಸಿಟ್ರಿಕ್ ಆಮ್ಲ ಇರುತ್ತೆ ಜಾಸ್ತಿಯಾಗಿ ಈ ಒಂದು ಸೊಪ್ಪಲ್ಲಿ ಸಿಟ್ರಿಕ್ ಆಮ್ಲ ಜಾಸ್ತಿ ಇರುತ್ತೆ. ಇದು ತಂಪನ್ನು ಅಂದರೆ ತಂಪಾದ ಒಂದು ಸೊಪ್ಪು ಅಂತಲೇ ಹೇಳ್ಬೋದು. ಈ ಸೊಪ್ಪನ್ನು ಮೊಸರು ಮತ್ತು ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕೊಬ್ಬರಿನ ಇದ್ದರೆ ಹಾಕಿ, ಇಲ್ಲಾಂದ್ರೆ ಇಲ್ಲ. ಕೊಬ್ಬರಿನ ಹಾಕಿ ಮತ್ತು ಸ್ವಲ್ಪ ಮೆಣಸಿನಕಾಯಿ ಅಂದರೆ ನಿಮ್ಮ ಮನೆಯಲ್ಲಿ ಹಸಿ ಮೆಣಸಿನಕಾಯಿ ಇದ್ದರೆ ಅದನ್ನ ಹಾಕ್ಕೊಂಡು ಮಜ್ಜಿಗೆ ಸಾಂಬಾರು ಅಂತ ಏನು ಹೇಳ್ತೀವಿ, ಹಸೆ ಆಮ್ರ ಅಂತ ಹೇಳ್ತೀವಿ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡು. ಆ ಒಂದು ಹಸೆ ಆಮ್ರ ಅಂದರೆ ಮಜ್ಜಿಗೆಯ ಹಸೆ ಆಮ್ರನ ನಾವು ಊಟದ ಜೊತೆ ಸೇವನೆ ಮಾಡೋದ್ರಿಂದ ತಂಪಾಗುತ್ತೆ ಬಾಡಿ. ಪೈಲ್ಸ್ ಪ್ರಾಬ್ಲಮ್ ಇರೋರಿಗೆ ಅತ್ಯುತ್ತಮ ಒಂದು ಔಷಧಿಯ ಗುಣ ಹೊಂದಿರುವಂಥ ಸೊಪ್ಪು ಅಂತಲೇ ಹೇಳ್ಬೋದು. ಹಾಗಾಗಿ ಈ ಸೊಪ್ಪನ್ನ ಮಜ್ಜಿಗೆಯಲ್ಲಿ ವಾರಕ್ಕೆ 2 ಸತಿ ಅಥವಾ 15 ದಿವ್ಸಕ್ಕೆ ಒಂದು 3 ಸತಿನಾದರೂ ಬಳಸಿದರೆ ತುಂಬಾ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಮತ್ತು ಇನ್ನು ಕೆಲವರಿಗೆ ಒಸಡಿಯಲ್ಲಿ ಅಥವಾ ಹಲ್ಲುಗಳಲ್ಲಿ ರಕ್ತಸ್ರಾವ ಆಗ್ತಾ ಇರುತ್ತೆ, ಅವರು ಕೂಡ ಈ ಒಂದು ಸೊಪ್ಪನ್ನು ಯೂಸ್ ಮಾಡ್ಬೋದು, ಅಂದರೆ ಆಹಾರದ ರೂಪದಲ್ಲಿ ತಗೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ತುಂಬಾ ಸುಲಭವಾಗಿ ಈ ಸೊಪ್ಪು ಬೆಳೆಯುತ್ತೆ. ರಸ್ತೆ ಬದಿಯಲ್ಲಿ ಕೂಡ ಬೆಳೆಯುತ್ತೆ. ಕಳೆ ರೂಪದಲ್ಲಿ ಹೊಲಗಳಲ್ಲಿ ತುಂಬ ಅಂದರೆ ತುಂಬಾ ಬೆಳ್ಕೊಂಡಿರುತ್ತೆ. ಈಗ ನೋಡ್ತಾ ಇರ್ಬೋದು, ಸಿಕ್ಕರೆ ಈ ಥರ ಬೇರುಗಳು ಸಿಕ್ಕರೆ ಬೇರಿಂದ ನೀವು ಕೂಡ ಮನೆಯಲ್ಲಿ ಸಣ್ಣದೊಂದು ಪಾಟಲ್ಲಿ ಈ ಗಿಡನ ಹಾಕ್ಕೊಂಡು ಬೆಳೆಸಿ ಆಹಾರದ ಒಂದು ಪದ್ಧತಿಯಲ್ಲಿ ಅಥವಾ ನಿಮ್ಮ ಆಹಾರದಲ್ಲಿ ಬಳಸ್ಕೋಬೋದು. ಈಗ ನೀವೇನಾದರೂ ಬೆಳಗ್ಗೆ ಟಿಫನಿಗೆ ಅಥವಾ ಕೊತ್ತಂಬರಿ ಸೊಪ್ಪಿನ ಜೊತೆ ಎಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀರ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿದರೂ ಪರವಾಗಿಲ್ಲ, ಒಳ್ಳೆಯ ಒಂದು ಸೊಪ್ಪು ಅಂತಲೇ ಹೇಳ್ಬೋದು. ಈ ಲಾಗ್ ನಿಮಗೆ ಉಪಯೋಗ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಈ ಸೊಪ್ಪಿನ ಒಂದು ರೆಸಿಪಿನೂ ನಿಮ್ಮ ಜೊತೆ ಇವತ್ತಿನ ದಿನ ನಾನು ನಿಮಗೆ ಶೇರ್ ಮಾಡ್ತೀನಿ. ನೀವು ಕೂಡ ಈ ಸೊಪ್ಪು ಕಂಡಲ್ಲಿ ಬಳಸಿ ಈ ಸೊಪ್ಪಿನ ಒಂದು ಉಪಯೋಗನ ಪಡೆದುಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಲ್ಲ, ಇದೇ ಥರನಾಗಿ ಈ ಸೊಪ್ಪು ತುಂಬಾ ಹರಡಿಕೊಂಡಿರುತ್ತೆ. ಈಗ ನಾನು ಆ ಮಜ್ಜಿಗೆ ಸೊಪ್ಪಿನಿಂದ ಮಾಡುವಂಥ ಸುಲಭವಾದ ರೆಸಿಪಿನ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಸ್ವಲ್ಪ ಅಂದರೆ ಒಂದು ಹಿಡಿಯಷ್ಟು ಮಜ್ಜಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಗೆ ಉಪ್ಪು, ಜೀರಿಗೆ, ಕೊತ್ತಂಬರಿ, ಸ್ವಲ್ಪ ಮೊಸರನ್ನು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಸಿರು ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅದೇ ರೀತಿಯಾಗಿ ನಾನು ಮೊದಲು ಹೇಳಿದ ಹಾಗೆ ಮಜ್ಜಿಗೆ ಸೊಪ್ಪನ್ನು ನೀಟಾಗಿ ಕ್ಲೀನಾಗಿ ತೊಳ್ಕೊಂಡು ಆ ಮಜ್ಜಿಗೆ ಸೊಪ್ಪನ್ನು ಕೂಡ ಜಾರೊಳಗೆ ಹಾಕ್ತಾಯಿದ್ದೀನಿ. ಅದನ್ನು ನುಣ್ಣಗೆ ರುಬ್ಕೊಂಡು ಅದ್ರ ಜೊತೆ ಸ್ವಲ್ಪ ಜೀರಿಗೆಯನ್ನು ಬೆರೆಸ್ಕೊಂಡ್ರೆ ತುಂಬ ಘಮ ಚೆನ್ನಾಗಿರುತ್ತೆ ಅನ್ನೋ ಕಾರಣದಿಂದ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಗ್ರೈಂಡ್ ಮಾಡಿ ಇಷ್ಟು ಚೆನ್ನಾಗಿ ಸಣ್ಣಗೆ ಗ್ರೈಂಡ್ ಮಾಡಿದ ಮೇಲೆ ಸ್ವಲ್ಪ ಮೊಸರು ಇರುತ್ತೆ, ಆ ಮೊಸರನ್ನ ಹಾಕ್ಕೊಂಡು ಮತ್ತೆ ಪುನಃ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಈ ಒಂದು ಮಜ್ಜಿಗೆ ಸೊಪ್ಪಿನ ರೆಸಿಪಿ ಅಂದರೆ ತಂಪಾಗಿ ಇರುವ ಮಜ್ಜಿಗೆ ಸಾರು ರೆಡಿ ಆಗುತ್ತೆ. ಇದನ್ನು ಅನ್ನದ ಜೊತೆ ನಾವು ಸೇವನೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಘಮನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಈಗಿನ ಬೇಸಿಗೆ ಕಾಲದಲ್ಲಿ ಈ ರೀತಿ ರೆಸಿಪಿ ಸುಲಭವಾಗಿ ಮಾಡಿಕೊಂಡು ನಾವು ಊಟ ಮಾಡೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಲಾಗುತ್ತೆ.
ಇದಕ್ಕೆ ಒಗ್ಗರಣೆ ಏನು ಅವಶ್ಯಕತೆ ಇರಲ್ಲ. ಹಸಿ ಅಂಬ್ರ ಅಂತ ಹೇಳಿ ಕರೀತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡು. ಈಗ ಮಜ್ಜಿಗೆ ಸಾರು ಅಂದರೆ ಮಜ್ಜಿಗೆ ಸೊಪ್ಪಿನ ಸಾಂಬಾರು ರೆಡಿ ಆಯಿತು. ಹೇಗನ್ನಿಸ್ತು ಕೂಡ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡೋದಕ್ಕೆ ತುಂಬ ಧನ್ಯವಾದಗಳು.